ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಒಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಯಿತು. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಸಿಎಂ ಆಗೋದಕ್ಕೆ ಇನ್ನೇನು ಕ್ಷಣಗಣನೆ ದಿನಗಣನೆ ಕೂಡ ಆರಂಭ ಆಗಿದೆ. ಇದೆಲ್ಲ ಬೆಳವಣಿಗೆಯ ನಡುವೆ ಬೆಳಗ್ಗೆಯಿಂದ ಒಂದು ಆಡಿಯೋ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದೆ. ಈ ಆಡಿಯೋ ರಿಲೀಸ್ ಆದಮೇಲೆ ಒಂದಷ್ಟು ವಿಚಾರಗಳು ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಿಂದ ಗೇಟ್ ಪಾಸ್ ಕೊಡ್ತಾರಾ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ? ಏನು ಮಾಡ್ತಾರೆ? ಹೊಸ ಪಕ್ಷ ಏನಾದರೂ ಕಟ್ತಾರಾ? ಅಥವಾ ಹಿಂದೆ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇತ್ತು, JDSಗೆ ಮತ್ತೊಮ್ಮೆ ಹೋಗ್ತಾರೆ ಜಮೀರ್ ಅಂತ ಹೇಳಿ. ಈ ರೀತಿಯ ವಿಚಾರಗಳು ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ. ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಈಗ ಜಮೀರ್ ಅವರದ್ದು ಎನ್ನುವ ಆಡಿಯೋ. ಸೊ ಕಾಂಗ್ರೆಸ್ ಹೈಕಮಾಂಡು ಏನು ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೆ, ಇನ್ ಕೇಸ್ ಅವರದ್ದೇ ಅಂತ ಪ್ರೂವ್ ಆದರೆ ಏನು ಕ್ರಮ ತೆಗೆದುಕೊಳ್ಳುತ್ತೆ? ಈ ಆಡಿಯೋ ಕ್ಲಿಪ್ ಕೂಡ ಹೈಕಮಾಂಡ್ ಕೈ ಸೇರಿದೆ. ಹಾಗಾಗಿ ಜಮೀರ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್. ಏನು ಆಡಿಯೋ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ ಏನೆಲ್ಲ ಹೈಡ್ರಾಮಗಳಾಯಿತು. ಟಿಕೆಟ್ ಕೊಡಿಸುವಂತಹ ವಿಚಾರಕ್ಕೆ ಮೊದಲಿಗೆ ದಾವಣಗೆರೆಗೆ ಎಂಟ್ರಿ ಕೊಟ್ಟಿದ್ದೆ ಜಮೀರ್ ಅವರು. ಕೊನೆಗೆ SS ಮಲ್ಲಿಕಾರ್ಜುನ ಅವರು ಯಾವ ರೀತಿ ವಿರೋಧ ವ್ಯಕ್ತಪಡಿಸ್ತಾರೆ, ಏಕವಚನದಲ್ಲೇ ಜಮೀರ್ ಅವರಿಗೆ ಮಾತಾಡ್ತಾರೆ. ಅದಾದಮೇಲೆ ಜಮೀರ್ ಅವರು ಹೋಗೋದೇ ಇಲ್ಲ. ಕೊನೆಗೆ ಸಿದ್ದರಾಮಯ್ಯನವರ ಮಾತಿಗೆ ಮಣೆ ಕೊಟ್ಟು, ಮಣೆಯನ್ನು ಹಾಕಿ ಮಾತಿಗೆ ಗೌರವವನ್ನು ಕೊಟ್ಟು ಕೇರಳ ಚುನಾವಣಾ ಪ್ರಚಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ದಿನ ಬಂದು ಕ್ಯಾಂಪೇನ್ ಮಾಡಿ ಸಮರ್ಥ್ಗೆ ವೋಟ್ ಹಾಕಿ ಅಂತ ಹೋಗ್ತಾರೆ. ಅದಾದಮೇಲೆ ಶಿಸ್ತು ಕ್ರಮ ಆಗುತ್ತೆ. ಇನ್ನೂ ರಿಸಲ್ಟೇ ಬಂದಿಲ್ಲ. ಒಂದಿಬ್ಬರನ್ನ ವಜಾ ಕೂಡ ಮಾಡಲಾಗುತ್ತೆ. ಜಮೀರ್ ಅವರ ತಲೆದಂಡ ಆಗಲೇಬೇಕು ಅನ್ನುವ ಮಾತುಗಳು. SDPIಗೆ ಒಂದಷ್ಟು ಫಂಡ್ ಮಾಡಿದ್ದಾರೆ ಜಮೀರ್ ಅವರು, SDPIಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಈಗ ಡಿ.ಕೆ. ಶಿವಕುಮಾರ್ ಅವರು CM ಅಭ್ಯರ್ಥಿ ಅನ್ನೋದು ಫೈನಲ್ ಆಯಿತು. ಬುಧವಾರ ಪ್ರಮಾಣ ವಚನ, ಅವರ ಜೊತೆಗೆ ಒಂದಷ್ಟು ಸಚಿವರುಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಆಡಿಯೋ ಸ್ಫೋಟ ಆಗಿರೋದು ಸಾಕಷ್ಟು ಚರ್ಚೆಗಳಿಗೂ ಕೂಡ ಕಾರಣ ಆಗಿದೆ. नीचे के बूथा गया था नगर के, वहाँ पूरे 10 बूथा एक जगह 8 बूथा है। वो पूरा ऑलमोस्ट कुकर चल रहा सर। ऑलमोस्ट कुकर चल रहा। जबरदस्त सुनो यहाँ सिराजा सर, जबरदस्ती किसी घर से बुलाने का नहीं बुला रहे नहीं साहब। नहीं सुनो यहाँ दो वो हुआ तो हमने फायदा। हूँ सर हकीकत अब आ जाको बाहर आ जाको नहीं आ रहे साहब। नहीं सुनो, मैं बोल कंप्लीट करनी चाहिए मुझे। साहब बोलो। अब अब परसेंटेज नहीं है हमारा। हूँ सर। जबरदस्ती घर को बाहर बुलाने का। हूँ सर। अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दिलाओ। हूँ सर। नहीं है तो भी अच्छा है करूँ समय। हूँ सर, वही सर कर रहे हैं। जबरदस्ती बुलाने का नहीं है। बुलाने का क्या बोलेंगे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे के बूथा गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पीछे नको छोड़ो, वो हम ना पैसे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालते मालूम नहीं कर बोल खाए गए थे। बाद में हमारे छोकरा, हमारे दो छोकरा ही वहाँ। वो इसकी साजिद पहलवान का वार्ड कौन देख रही सो? साजिद पहलवान का वार्ड में हमारे वो अरब कर को एक छोकरा है, वहाँ जरा माइनस होना चाहिए वो। हाँ करते हैं, छोड़ो सब। उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं। कल मुस्लिम गुंडागिरी माडा नहीं उसने बहुत बड़ा लीडर समझा था ना। क्या भी नहीं, जीरो कर। ಈ ಆಡಿಯೋ ಸ್ಫೋಟದ ಹಿಂದೆ ಯಾರ್ದಾದ್ರೂ ದೊಡ್ಡವರ ಕೈವಾಡ ಇದೆಯಾ? ಜಮೀರ್ ಅವರನ್ನ ಒಂದು ರೀತಿಯಲ್ಲಿ ಕೆಳಗಡೆ ತಳ್ಳೋದಕ್ಕೆ ಈ ರೀತಿ ಪ್ರಯತ್ನ ಮಾಡಲಾಗ್ತಾ ಇದೆಯಾ? ಅವರಿಗೆ ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಈ ರೀತಿ ಪ್ರಯತ್ನ ಮಾಡಲಾಗ್ತಾ ಇದೆಯಾ ಅನ್ನುವ ಚರ್ಚೆಗಳು ಕೂಡ ಈಗ ಹುಟ್ಕೊಳ್ತಾ ಇರೋದು. ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ ಜಮೀರ್ಗೆ ದೊಡ್ಡ ಸಂಕಷ್ಟವನ್ನೇ ತಂದೊಡ್ಡಿದೆ. ಬಟ್ ಕಳೆದ ಒಂದಷ್ಟು ಹೊತ್ತುಗಳ ಹಿಂದೆ ಜಮೀರ್ ಅವರು ಈ ಆಡಿಯೋ ನಂದಲ್ಲ, ಫೇಕ್ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆ ಕೊಟ್ಟರು. ಬಟ್ ಅಲ್ಟಿಮೇಟ್ ತನಿಖೆ ಆಗಬೇಕು. ತನಿಖೆಯ ನಂತರ ಆಡಿಯೋ ಜಮೀರ್ ಅವ್ರದ್ದೇನಾ ಅಥವಾ ಫೇಕ್ ಮಾಡಿರೋದಾ ಅನ್ನೋದು ಗೊತ್ತಾಗತ್ತೆ. ಸದ್ಯಕ್ಕಂತೂ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರೇ ಮಾತನಾಡಿರೋದು ಎನ್ನಲಾಗಿರುವಂತಹ ಆಡಿಯೋ ದೊಡ್ಡ ಮಟ್ಟದಲ್ಲಿ ಸಂಚಲನ. ಹೈಕಮಾಂಡ್ ಕೈ ಸೇರಿದೆ. ಆ ಆಡಿಯೋ ಕ್ಲಿಪ್ ಕೂಡ ಶಿಸ್ತು ಕ್ರಮದ ಗಂಭೀರ ಚಿಂತನೆಯನ್ನ ಕೂಡ ಮಾಡಲಾಗಿದೆ.
ನೋಡಿ, ಸಂಪುಟದಲ್ಲಿ ಸ್ಥಾನ ಪಡೆಯೋದಕ್ಕೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಪಡೆಯೋದಕ್ಕೆ ಜಮೀರ್ ಅವರು ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಲಾಬಿ ಮಾಡ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಈ ಆಡಿಯೋ ಬಾಂಬು ದೊಡ್ಡ ಸಂಕಷ್ಟವನ್ನ ತಂದೊಡ್ಡಿದೆ. ಹಾಗಾಗಿ ಪಕ್ಷದ ವಿರುದ್ಧವೇ ಕೆಲಸ ಮಾಡಿರುವಂತಹ ಆರೋಪ, ಜಮೀರ್ ಅವರೇ ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ರಾಜ್ಯ ನಾಯಕರಿಂದ ಕಾಂಗ್ರೆಸ್ ಹೈಕಮಾಂಡ್ ತರಿಸ್ಕೊಂಡಿದೆ. ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಜಮೀರ್ ಅವರ ವಿರುದ್ಧ ಶಿಸ್ತು ಕ್ರಮ ಹಾಗಾದ್ರೆ ಗ್ಯಾರಂಟಿನಾ? ಸಚಿವ ಸ್ಥಾನದ ಆಕಾಂಕ್ಷಿ ಲಾಬಿ ಮಾಡ್ತಾ ಇದ್ದಾರೆ, ಜಮೀರ್ ಅವ್ರನ್ನ DCM ಮಾಡಬೇಕು ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಬಟ್ ಈ ಆಡಿಯೋ ಇವೆಲ್ಲದಕ್ಕೂ ಕೂಡ ಚಕ್ಮೆಟ್ ಇಟ್ಟಿದೆ, ದೊಡ್ಡ ಸಂಕಷ್ಟವನ್ನೇ ತಂದಿಟ್ಟಿದೆ ಅಂತಾನೆ ಹೇಳಬಹುದು. ನೋಡಿ, ಈ ಆಡಿಯೋ ಏನಾದರೂ ನಿಜ ಆದರೆ ಜಮೀರ್ ಅವರ ತಲೆದಂಡ ಫಿಕ್ಸ್ ಆಗುತ್ತೆ. ವಾಟ್ ನೆಕ್ಸ್ಟ್? ಜಮೀರ್ ಅಹಮದ್ ಖಾನ್ ಅವರು ಏನು ಮಾಡ್ತಾರೆ? ನಾನು ಮೊನ್ನೆ ಹೇಳ್ತಾ ಇದ್ದೆ, ಜಮೀರ್ ಅವರನ್ನ ಸಚಿವ ಸ್ಥಾನ ಕೊಡಲ್ಲ DK ಶಿವಕುಮಾರ್ ಅವರ ಸಂಪುಟದಲ್ಲಿ. ಯಾಕಂದರೆ DK ಶಿವಕುಮಾರ್ ಅವ್ರಿಗೂ ಜಮೀರ್ ಅವ್ರಿಗೂ ಹೆಂಗೆ ಅನ್ನೋದು ಗೊತ್ತು. ಜಮೀರ್ ಅವರು ಸಿದ್ದರಾಮಯ್ಯನವರ ಪರಮಾಪ್ತರು, ಸಿದ್ದರಾಮಯ್ಯ ಹಾಕಿದಂತಹ ಗೆರೆಯನ್ನು ದಾಟಲ್ಲ. ಬಟ್ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಇಲ್ಲ, ಬುಧವಾರದಿಂದ DK ಶಿವಕುಮಾರ್ ಅವರ ಸರ್ಕಾರ. ಜಮೀರ್ ಅವರಿಗೆ ಗೇಟ್ ಪಾಸ್ ಕೊಟ್ಟು ಸಚಿವ ಸ್ಥಾನದಿಂದ ಕೆಳಗಿಳಿಸಿ NA ಹ್ಯಾರಿಸ್ ಅವರನ್ನ ಸಚಿವರನ್ನಾಗಿ ಮಾಡುವ ಸಾಧ್ಯತೆ ಇದೆ. ರಿಜ್ವಾನ್ ಹರ್ಷದ್ ಅವರಿಗೂ ಕೂಡ ಸಂಪುಟದಲ್ಲಿ ಸ್ಥಾನಮಾನ ಕೊಡುವಂತಹ ಲೆಕ್ಕಾಚಾರವನ್ನ ಹಾಕಿದ್ದಾರೆ. ಯಾಕಂದ್ರೆ ಈ ಆಡಿಯೋದ ಹಿಂದೆ ಯಾರಿದ್ದಾರೆ, ಹಾಗಾದ್ರೆ ಮಾಸ್ಟರ್ ಮೈಂಡ್, ಈ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು. ಅದರ ಜೊತೆಗೆ ಜಮೀರ್ ಅವರದ್ದೇ ಆಡಿಯೋ. ಮತ್ತೊಂದು ಕಡೆ ಜಮೀರ್ ಅವರು ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ, ಆಡಿಯೋ ನಂದಲ್ಲ, ಅದು AI ಆಡಿಯೋ, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಏನು ಹೇಳ್ತಾರೆ? ಜಮೀರ್ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕಾಂಗ್ರೆಸ್ನವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು, ಇದು ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ. SDPIಗೆ ಅವರು ಫಂಡ್ ಮಾಡಿದ್ದಾರೆ, ಈ ಹಿಂದೆನೂ ಕೂಡ ಕೇಳಿಬರ್ತಾ ಇತ್ತು. ಬಟ್ ಅದೇ ರೀತಿ ಆಗ್ತಾ ಇದೆ. ಹಾಗಾಗಿ ಪಕ್ಷದಿಂದ ಜಮೀರ್ ಅವರನ್ನ ಹೊರ ಹಾಕಬೇಕು. ಸೊ ಈ ಆಡಿಯೋವನ್ನು ತರಿಸ್ಕೊಂಡು ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪರಿಶೀಲನೆ ಮಾಡುತ್ತೆ. ಸೊ ಮುಂದಿನ ದಿನಗಳಲ್ಲಿ ಏನು ನಿರ್ಧಾರವನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆ ಜಮೀರ್ ಅವ್ರಿಗಂತೂ DK ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಕೊಳ್ಳುವಂತಹ ಖುಷಿಯಲ್ಲಿದ್ದಂಥವರಿಗೆ ಈಗ ಆಡಿಯೋ ದೊಡ್ಡ ಮಟ್ಟದಲ್ಲಿ ಸ್ಟ್ರೋಕ್ ಕೊಟ್ಟಿದೆ ಅಂತಾನೆ ಹೇಳಬಹುದು.